ವೀಕ್ಷಕರೇ ನಮಸ್ಕಾರ. ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್. ಈ ಶೋನಿಂದಾಗಿ ಅನೇಕ ತೆರೆಮರೆಯಲ್ಲಿದ್ದಂತಹ ವ್ಯಕ್ತಿಗಳು ಬೆಳಕಿಗೆ ಬಂದಿರೋದು ನಿಮಗೆಲ್ಲ ಗೊತ್ತಿರೋ ವಿಷಯನೇ. ಇವಾಗ 11ನೇ ಸೀಸನ್ ಯಾವಾಗ ನಡೆಯುತ್ತೆ, ಯಾರು ಬಿಗ್ ಬಾಸ್ನ ಹೋಸ್ಟ್ ಮಾಡ್ತಾರೆ, ಯಾರೆಲ್ಲ ಸ್ಪರ್ಧಿಗಳು ಬರಲಿದ್ದಾರೆ ಎಂದು ಪ್ರೇಕ್ಷಕರಲ್ಲಿ ಗೊಂದಲ ಉಂಟಾಗಿದೆ. ಇದರ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲನ್ನು ಮೊದಲಾಗಿ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಬಿಗ್ ಬಾಸ್ 11ರ ಗ್ರ್ಯಾಂಡ್ ಓಪನಿಂಗ್ ಇದೇ ಸೆಪ್ಟೆಂಬರ್ 29ರಂದು ಆಗುತ್ತೆ ಎಂಬ ಮಾಹಿತಿ ಇತ್ತು. ಆದರೆ ನಂತರ ಕೆಲವೊಂದು ಗೊಂದಲದಿಂದಾಗಿ ಅಕ್ಟೋಬರ್ 2ನೇ ವಾರ ಈ ಶೋ ಶುರುವಾಗುತ್ತೆ ಎಂದು ಕೂಡ ಹೇಳಲಾಗ್ತಾ ಇತ್ತು. ಇವಾಗ ಆ ದಿನಾಂಕವನ್ನ ಮತ್ತೆ ಬದಲಾವಣೆ ಮಾಡಲಾಗಿದೆ ಎಂದು ಹೇಳಲಾಗ್ತಾ ಇದೆ. ಇನ್ನೊಂದು ಶಾಕಿಂಗ್ ವಿಷಯ ಅಂದ್ರೆ, ಕಲರ್ಸ್ ಕನ್ನಡದವರು ಸೀಸನ್ 11ರ ಪ್ರೋಮೋ ಮತ್ತು ಬಿಗ್ ಬಾಸ್ನ ಲೋಗೋವನ್ನ ಇನ್ಸ್ಟಾಗ್ರಾಮ್ನಲ್ಲಿ ಕಲರ್ಸ್ ಕನ್ನಡದ ಅಫಿಷಿಯಲ್ ವೆಬ್ಸೈಟ್ಗಳಲ್ಲಿ ಪೋಸ್ಟ್ ಮಾಡಿದ್ದು, ಇದರಲ್ಲಿ ಕಿಚ್ಚ ಸುದೀಪ್ ರವರ ಹ್ಯಾಶ್ಟ್ಯಾಗ್ ಕೂಡ ಮೆನ್ಷನ್ ಮಾಡಿದ್ರು. ಆದರೆ ಇವಾಗ ಅದನ್ನ ರಿಮೂವ್ ಮಾಡಿದ್ದಾರೆ. ಇದರಿಂದಾಗಿ ಕನ್ನಡದ ಜನತೆಗೆ ಹಾಗೂ ಬಿಗ್ ಬಾಸ್ನ ಪ್ರೇಮಿಗಳಿಗೆ ತುಂಬಾನೇ ನಿರಾಸೆಯನ್ನ ಉಂಟು ಮಾಡಿದೆ, ಶಾಕಿಂಗ್ ಅನ್ನ ಕೊಟ್ಟಂತಾಗಿದೆ. ಅಲ್ಲದೆ ಕಿಚ್ಚ ಸುದೀಪ್ ಅವರು 10 ದಶಕಗಳವರೆಗೆ ಬಿಗ್ ಬಾಸ್ ಅನ್ನ ನಡೆಸಿಕೊಂಡು ಬಂದಿದ್ದಾರೆ. ಆದರೆ ಸೀಸನ್ 11 ಅನ್ನ ಯಾರು ನಡೆಸ್ತಾರೆ ಎಂಬುದು ದೊಡ್ಡ ಗೊಂದಲಕ್ಕೆ ಕಾರಣವಾಗಿದೆ. ಈ ಸಂದರ್ಭದಲ್ಲಿ ನಟ ರಮೇಶ್ ರವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸುದ್ದಿಗೋಷ್ಠಿಯಲ್ಲಿ ಮಾತಾಡಿರುವಂತಹ ರಮೇಶ್ ರವರು ನನಗೆ ಯಾವುದೇ ರೀತಿಯ ಬಿಗ್ ಬಾಸ್ನ ಆಫರ್ ಬಂದಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಅದಲ್ಲದೆ ರಿಷಬ್ ಶೆಟ್ಟಿ, ನಟ ಗಣೇಶ್ ರವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇವರಿಬ್ಬರಲ್ಲಿ ಯಾರಾದರೂ ಈ ಬಾರಿಯ ಶೋನನ್ನು ನಡೆಸ್ತಾರಾ ಎಂಬುದು ಅನುಮಾನಕ್ಕೆ ಕಾರಣವಾಗಿದೆ. ವೀಕ್ಷಕರೇ, ಕೆಲ ದಿನಗಳ ಹಿಂದೆ ಕಲರ್ಸ್ ಕನ್ನಡದವರು ಬಿಡುಗಡೆ ಮಾಡಿರುವಂತಹ ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ರವರು ಇಲ್ವೇ ಇಲ್ಲ. ಹೀಗಾಗಿ ಪ್ರೋಮೋದ ಕೊನೆಯಲ್ಲಿ ಬೇರೆ ಯಾರದ್ದೋ ಧ್ವನಿ ಕೇಳಿ ಬರ್ತಾ ಇದೆ. ಆದರೆ ಕೆಲವೊಂದು ಮಾಹಿತಿಯ ಪ್ರಕಾರ ಕಿಚ್ಚ ಸುದೀಪ್ ರವರ ಹೆಸರು ಹೀಗೆ ಚರ್ಚೆಯಲ್ಲಿದ್ದರೆ ಬಿಗ್ ಬಾಸ್ ಸೀಸನ್ 11 ಕೂಡ ಚರ್ಚೆಯಲ್ಲೇ ಇರುತ್ತೆ. ಹೀಗೆ ಚರ್ಚೆಯಲ್ಲಿರೋದ್ರಿಂದ ಮತ್ತಷ್ಟು ಜನಪ್ರಿಯವಾಗುತ್ತೆ. ಬಿಗ್ ಬಾಸ್ನ 10 ಸೀಸನ್ ಅನ್ನ ಮುಗಿಸಿರುವಂತಹ ನಟ ಕಿಚ್ಚ ಸುದೀಪ್ ರವರು ಈ ಬಾರಿಯ ಶೋ ಅನ್ನು ಕೂಡ ಇವರೇ ಹೋಸ್ಟ್ ಮಾಡಲಿದ್ದಾರೆ ಎಂದು ಕೂಡ ಹೇಳಲಾಗ್ತಾ ಇದೆ. ಬಿಗ್ ಬಾಸ್ ಪ್ರೇಮಿಗಳಿಗೆ ಮತ್ತಷ್ಟು ಸಂತಸವನ್ನ ನೀಡಲು ಬಿಗ್ ಬಾಸ್ನ ಮತ್ತೊಂದು ಪ್ರೋಮೋವನ್ನ ಕಲರ್ಸ್ ಕನ್ನಡದವರು ಶೀಘ್ರದಲ್ಲೇ ಬಿಡುಗಡೆ ಮಾಡಲಿದ್ದಾರೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಬಿಗ್ ಬಾಸ್ನ ನಿರೂಪಣೆಯನ್ನ ಯಾರು ಮಾಡಬೇಕು ಎಂಬುದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ.